ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೆವೆನ್ ಆಫ್ ಸ್ಪೈಸಸ್ ಮಸಾಲೆಗಳ ಸ್ವರ್ಗ. ಇವತ್ತು ಮ್ಯಾಂಗೋದಿಂದ ಹಲ್ವಾ ಮಾಡೋಣ. ನಾನಿಲ್ಲಿ 2 ಹಣ್ಣಾಗಿದ್ದಂಥ ಮ್ಯಾಂಗೋ ತಗೊಂಡಿದ್ದೀನಿ. ಅದರದ್ದು ಪಲ್ಪ್ ತಕ್ಕೊಂಡು ಮಿಕ್ಸರ್ ಜಾರಿಗೆ ಹಾಕೊಂಡು ರುಬ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ 1 ಕಪ್ನಷ್ಟು ಸಕ್ಕರೆ ಹಾಕೊಂಡಿದ್ದೀನಿ. ಮ್ಯಾಂಗೋ ತುಂಬಾ ಸಿಹಿಯಾಗಿದ್ರೆ ನಿಮ್ಗೆ 1 ಕಪ್ ಸಾಕಾಗುತ್ತೆ. ಸಿಹಿ ಕಡಿಮೆ ಇದೆ ಅಂದ್ರೆ 2 ಕಪ್ ಬೇಕಾಗುತ್ತೆ. ಹಾಗೆ ಒಂದು ಅರ್ಧ ಕಪ್ನಷ್ಟು ಇದಕ್ಕೆ ನಾನು ಕಸ್ಟರ್ಡ್ ಪೌಡರ್ ಹಾಕೊಂಡಿದ್ದೀನಿ. ಇದಿಷ್ಟನ್ನು ರುಬ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಇದನ್ನ ಒಂದು ದಪ್ಪ ತಳ ಇರೋಂಥ ಪಾತ್ರೆಗೆ ಹಾಕೊಂಡು ಇದಕ್ಕೆ 1 ಚಮಚದಷ್ಟು ತುಪ್ಪ ಹಾಕೊಂಡು ಇದನ್ನ ಕೈ ಆಡ್ಕೊಳ್ಳೋಣ. ಬೇಕು ಅಂದ್ರೆ ನೀವು ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ಹಾಕೊಳ್ಬಹುದು. ಗಟ್ಟಿ ಆಗೋವರೆಗೂ ಇದನ್ನ ಕೈ ಆಡ್ತಾನೆ ಇರಬೇಕು. ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಳ್ಳೋಣ. ಇದು ಸ್ವಲ್ಪ ಟೈಮ್ ತಗೊಳುತ್ತೆ ಗಟ್ಟಿ ಆಗೋದಕ್ಕೆ, ಯಾಕಂದ್ರೆ ಜೋರಿಟ್ರೆ ತಳ ಹತ್ತುತ್ತೆ. ಸಣ್ಣ ಉರಿಯಲ್ಲಿ ಮಾಡುವಾಗ ಸ್ವಲ್ಪ ಟೈಮ್ ತಗೊಳುತ್ತೆ. ಗಟ್ಟಿ ಆಗೋವರೆಗೂ ನೀವು ಇದನ್ನ ಕಂಟಿನ್ಯೂ ಆಗಿ ಕೈ ಆಡ್ತಾನೆ ಇರಬೇಕು. ಯಾವಾಗ ಇದು ಒಂಥರ ಗ್ಲಾಸ್ ತರ ಟೆಕ್ಸ್ಚರ್ ಬರುತ್ತೆ, ಗಟ್ಟಿ ಆಗ್ತಾ ಇದೆ ಅಂತ ನಿಮಗೆ ಫೀಲ್ ಆಗುತ್ತೆ, ಆವಾಗ ನೀವು ಯಾವ ಮೋಲ್ಡ್ ಅಲ್ಲಿ ಬೇಕೋ ಆ ಮೋಲ್ಡ್ ಅಲ್ಲಿ ಇದನ್ನ ಹಾಕೊಂಡು ಸೆಟ್ ಆಗೋದಕ್ ಬಿಡಿ. ನಂತರ ಮೇಲೆ ಕೂಡ ಸ್ವಲ್ಪ ಡ್ರೈ ಫ್ರೂಟ್ಸ್ ಉದುರಿಸಿ ಇದನ್ನ ನೀವು ಒಂದ್ 2-3 ತಾಸು ಸೆಟ್ ಆಗೋದಕ್ ಬಿಟ್ರೆ ಕಂಪ್ಲೀಟ್ ಆಗಿ ಸೆಟ್ ಆಗುತ್ತೆ. ನಂತರ ನೀವು ಇದನ್ನ ಪೀಸಸ್ ತರ ಕಟ್ ಮಾಡಿ ಬೇಕು ಅಂದಾಗ ನೀವು ಇದನ್ನ ಎಂಜಾಯ್ ಮಾಡ್ಬೋದು. ಫ್ರಿಜ್ ಅಲ್ಲಿ ಇಟ್ಕೊಂಡ್ರೆ ನಿಮಗೆ ಒಂದು ವಾರದ